ಹಾಯ್ ಆಲ್, ವೆಲ್ಕಮ್ಸ್ ಟು ನವ್ಯಾಸ್ ವ್ಲಾಗ್. ಬನ್ನಿ ಇವತ್ತು ಕ್ಯಾಬೇಜಲ್ಲಿ ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಕ್ಯಾಬೇಜ್ನ ತೊಗೊಂಡು ನೀಟಾಗಿ ಅದನ್ನು ಈ ಥರ ಏನಾದ್ರು ಇದ್ದರೆ ಓಪನ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೋಬೇಕು. ಹಾಫಾಗಿ ಕಟ್ ಮಾಡಿಕೊಂಡು ನಾನು ತುರಿತಾ ಇದ್ದೀವಿ. ತುರಿಯೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಟ್ ಮಾಡಿದ್ರೆ ಅದು ಎಲೆ ಹಾಗೆ ಸಿಗುತ್ತೆ. ಸೊ ತುರಿದ್ಬಿಟ್ಟು ಅದಕ್ಕೆ ಒಂದು 2 ಕಪ್ಸ್ ಮೈದಾ ಆ್ಯಂಡ್ 2 ಕಪ್ ಕಾರ್ನ್ಫ್ಲೋರ್ ಮತ್ತು ಕಲ್ಲರ್ಗೋಸ್ಕರ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪನೂ ನೀರು ಯೂಸ್ ಮಾಡಿದೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೇಳ್ತಾಯಿದ್ದೀನಿ, ಮೈದಾ, ಕಾರ್ನ್ಫ್ಲೋರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಕಲರ್ಗೋಸ್ಕರ ರೆಡ್ ಚಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಡ್ರಾಪು ನೀರು ಯೂಸ್ ಮಾಡೋ ಹಾಗಿಲ್ಲ ನೋಡಿ. ಮತ್ತು ಅದರ ಕನ್ಸಿಸ್ಟೆನ್ಸಿಗೋಸ್ಕರ ನಾನು ಕಾರ್ನ್ಫ್ಲೋರು 1 ಕಪ್ ಹಾಕ್ಕೊಂಡಿದ್ದೀನಿ. ಈ ಹದಕ್ಕೆ ಬರಬೇಕು. ಮತ್ತು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 3 ಬ್ಯಾಡಿಗೆ ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ನೋಡಿ ಹೀಗೆ ಬರುತ್ತೆ. ಅದನ್ನ ಬೌಲಿಗೆ ಹಾಕ್ಕೊಂಡು ವಾಟರ್ ಹಾಕ್ಕೊಳ್ಳೋಣ. ವಾಟರ್ ಹಾಕಿ ಅದಕ್ಕೆ ಗರಂ ಮಸಾಲ ನೋಡಿ, ಇದು ಗರಂ ಮಸಾಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ನೀಟಾಗಿ ಹಾಕೋತಾ ಮಿಕ್ಸ್ ಮಾಡ್ಕೋಬೇಕು. ಖಾರದ ಪುಡಿ ಹಾಕಿದ್ದೀನಿ ಕಲರ್ಗೋಸ್ಕರ ನೋಡಿ. ಇದು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಕೊಳ್ಳೋಣ. ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಮಸಾಲೆ ಮುಂಚೆನೇ ರೆಡಿ ಮಾಡ್ಕೊಳ್ಳೋದ್ರಿಂದ ಗೋಬಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಬ್ಯಾಡ್ಗೆ ಹಾಕಿರೋದ್ರಿಂದ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಮತ್ತು ನಾನು ಸಾಸ್ ಯೂಸ್ ಮಾಡ್ಕೊತಾ ಇದ್ದೀನಿ. ಸೋಯಾ ಸಾಸ್, ಟೊಮ್ಯಾಟೊ ಕೆಚಪ್ ಮತ್ತು ಚಿಲ್ಲಿ ಸಾಸ್. ಈ 3 1 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ನಾನು ಫಾರ್ ಫ್ಲೇವರ್ಗೋಸ್ಕರ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ. ಮತ್ತು ಕಸೂರಿ ಮೇಥಿ ಹಾಕಿದ್ದೀನಿ. ಗೋಬಿಗೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಉಪ್ಪು ಲೇಟಾಗಿ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಇಡೋಣ. ನೆಕ್ಸ್ಟ್ ಈಗ ಗೋಬಿಗೆ ಎಣ್ಣೆ ಬಿಸಿ ಆಯ್ತಾ ಇಲ್ವಾ ಅಂತ ನೋಡಿ ಗೋಬಿನ ಬೇಯಿಸ್ಕೊತಾ ಇದ್ದೀವಿ ನೋಡಿ. ಹೀಗೆ ಚಿಕ್ಕದಾಗಿ ಹಾಕ್ಕೊಂಡು ಆಯಿಲ್ ಒಳಗೆ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡ್ಕೋಬೇಕು. ಅದು ಬ್ರೌನ್ ಕಲರ್ಗೆ ಟರ್ನ್ ಆಗುತ್ತೆ. ಸೊ ನಾವು ಇದಕ್ಕೆ ಯಾವುದೇ ರೀತಿ ಕಲರ್ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿಲ್ಲ, ಖಾರದ ಪುಡಿ ಅಷ್ಟೇ ಹಾಕಿರೋದು ನೋಡಿ. ಈ ಥರ ಅದು ಬ್ರೌನ್ ಕಲರ್ ಟರ್ನ್ ಆಗಿದ ತಕ್ಷಣ ಗೋಬಿ ತಗೋಬೇಕು. ಹೀಗೆ ಎಣ್ಣೆನಲ್ಲೇ ತುಂಬ ಫಿಲ್ಟರ್ ಮಾಡಿ ಮತ್ತು ಇನ್ನೊಂದು ಸೈಡ್ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮತ್ತೆ ಖಾರದ ಪುಡಿ ಮಿಕ್ಸ್ ಮಾಡಿರೋದ್ರಿಂದ ನೋಡಿ ಇದು ರೆಡ್ ಕಲರ್ ಟರ್ನ್ ಆಗಿದೆ. ಆ್ಯಂಡ್ ಇದು ಕೂಡ ಹಾಗೆಯೇ ಬ್ರೌನ್ ಕಲರ್ಗೆ ಲೈಟ್ ಬ್ರೌನ್ ಬರೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಹೀಗೆ ಫ್ರೈ ಆದಮೇಲೆ ಸೈಡಲ್ಲಿ ಇಟ್ಕೋಬೋದು. ಈಗ ಆಗಿದೆ ನೋಡಿ ಈ ಥರ ಡ್ರೈ ಗೋಬಿ. ಸೊ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ನೋಡಿ, ಹೀಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ. ಮಸಾಲೆ ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಆಗಲೇ ನಾನು ತೋರಿಸಿರೋ ಪ್ರಕಾರ. ಈ 3 ಇಂಗ್ರೀಡಿಯೆಂಟ್ಸ್ ನಾನೀಗ ಹಾಕಿ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ರೆಡಿ ಮಾಡ್ಕೊಂಡಿರೋ ಮಸಾಲೆನ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಸ್ಟಿರ್ ಮಾಡಿ ಲೋ ಫ್ಲೇಮಲ್ಲಿ ಇದನ್ನು ನೋಡಿ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಆಲ್ರೆಡಿ ಸ್ಟಾರ್ಚ್ ಕನ್ಸಿಸ್ಟೆನ್ಸಿ ಇದೆ. ಹೀಗೆ ಸ್ವಲ್ಪ ಬೇಯಿಸ್ಕೊಂಡ್ಮೇಲೆ ಗೋಬಿನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ, ಮಸಾಲೆ ಹಾಕಿ ಗೋಬಿನ ಮಿಕ್ಸ್ ಮಾಡಿದ್ರೆ ಆಯಿತು ನೋಡಿ. ಗೋಬಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಓಕೆ, ಈಗ ಗೋಬಿ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡೋಣ. ರೆಡಿ ಆಗಿದೆ.
ಸೊ ಇಟ್ಸ್ ರೆಡಿ ಟು ಈಟ್. ಸೊ ಗಾರ್ನಿಷಿಗೋಸ್ಕರ ಸ್ವಲ್ಪ ಈರುಳ್ಳಿನ ಮೇಲೆ ಆ್ಯಡ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.